ಹಲೋ ಹಾಯ್ ನಮಸ್ಕಾರ. ಹಸು ಕರು ಆಗ್ತಾಯಿತ್ತು, ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೇನೆ. ಇದು ಎಷ್ಟನೇ ಸರಿ, ಒಂದು ಮೂರು ನಮ್ಮ ಮನೇಲೆ 3 ಕರು ಆಗ್ತಿದ್ದು ಸೇರಿ 4ನೇ ಕರು ಈಗ ಆಗ್ತಾ ಇರೋದು. ಮುಂಚೆ ಅಲ್ಲೊಂದು ಕರು ಹಾಕಿತ್ತು, 5 ಕರು ಒಟ್ಟಿಗೆ. ಇದು 5ನೇ ಸತಿ ಕರು ಆಗ್ತಾ ಇರೋದು ಹಸು ನಮ್ಮದು. ಇದನ್ನ ನಾನು ಕೇರ್ನಗರದ ಹತ್ರ, ಸಾಲಿಗ್ರಾಮ ಕೇರ್ನಗರ ಆ ಸೈಡಿಂದ ಬಾಚಳ್ಳಿ ಅನ್ನೋ ಒಂದು ಊರಿಂದ ತಂದಿದ್ದು. ನಾವು ಮನೇಲಿ ಬಾಚಳ್ಳಿ ಹಸ ಅಂತಲೇ ಕರೆಯೋದು. ಇದು ಕಪ್ಪು ನಮ್ಮದು ಶಕ್ತಿನೂ ಕರು ಹಾಕೋಂಗೆ ಐತೆ. ಮತ್ತು ಮನಿಕೊಳ್ಳೋದು ಹೇಳೋದು ಮಾಡ್ತಾಯಿತ್ತು ಇದು. ಅದಕ್ಕೆ ಫಸ್ಟು ಅದನ್ನೇ ಶಕ್ತಿನೇ ಕ್ರಾಸ್ ಮಾಡಿಸಿದ್ದು ನಮ್ಮದು ಬ್ಲ್ಯಾಕ್ ಹಸುನ. ಅಂದರೆ ಇದು ಫಸ್ಟ್ ಕರು ಹಾಕ್ತೈತೆ, ಮನಿಕೊಳ್ಳೋದು ಹೇಳೋದು ಅಂತ ಮಾಡ್ತಾಯಿತ್ತು ಆ ಕಡೆ ಈ ಕಡೆಗೆ. ಅದಕ್ಕೆ ನೋಡ್ಕೋತಾ ಇದ್ದೀವಿ. ನೋಡ್ಬೋದು ನೀವೇ ಯಾವ ಥರ ನೈಟು ಹಸ್ಗಳು ಕರು ಹಾಕ್ಬಿಟ್ರೆ ಸಖತ್ ಹಿಂಸೆ. ಏಕೆ ಅಂದರೆ ಆ ಕಡೆ ಈ ಕಡೆ ನೋಡ್ಕೊಳ್ಳೋರು ಇರಲೇಬೇಕು. ಸಂಜೆ ಟೈಮು ಏನಾರು ಒಂದು ಸ್ವಲ್ಪ ನಿದ್ದೆ ಬಂದು ಏನಾರು ಅತ್ತ ಹೋಯ್ತು ಅಂದರೆ ಕರು ಹಾಕ್ಬೇಕಾದ್ರೆ ಸಖತ್ ಕಷ್ಟ ಆಗ್ಬಿಡ್ತದೆ. ನಾವು ಅದಕ್ಕೆ ಹಸ್ಗಳು ಗಬ್ಬಸಗಳು ಕರು ಹಾಕೋಂಥ ಹಸ್ಗಳಿತ್ತು ಅಂದರೆ ಭಾರಿ ಎಚ್ಚರಿಕೆಯಲ್ಲಿ ನೋಡ್ಕೋತಾ ಇರ್ತೀವಿ. ಅಂತೂ 2-3 ಸರಿ ಮನಿಕೊಂಡು ಹೇಳ್ತು. ಈಗ ಒಂದು ಸ್ವಲ್ಪ ಹೆಂಗೋ ಹೊತ್ತಾಗಿ ತಲೆ ಗಂಟ ಸುಂದಿದ್ದು, ಸ್ವಲ್ಪ ತಲೆ ದಾಟಿಸ್ಕೊಂಡು ಹೊತ್ತಾಗಿ ಎಳ್ಕೊಳ್ಳೋಣ ನಿಧಾನಕ್ಕೆ. ಅದು ಪುಷ್ಪ ಕೊಟ್ಟಂಗೆ ನಾವೊಂದು ಸ್ವಲ್ಪ ಎಳ್ಕೊಟ್ಬಿಟ್ರೆ ಸಲೀಸ ಕರು ಬಂದ್ಬಿಡುತ್ತೆ. ಇಲ್ಲ ಅಡ್ಡೆ ಹಾಕಲಿ ಅಂತ ಬಿಟ್ಬಿಟ್ರೆ ಸಖತ್ ಕಷ್ಟ ಹಸ್ಗಳು ಕರು ಹಾಕೋಕ್ಕೆ. ಹಾಗಾಗಿ ಸ್ವಲ್ಪ ಅದು ತಳ್ಕೊಟ್ಟಂಗೆ ನಾವು ಒಂದು ಸ್ವಲ್ಪನೇ ಎಳ್ಕೊತಾ ಇದ್ದೋ. ಮೊಬೈಲಲ್ಲಿ ಯಾಕೋ ಬೆಳಕು ಕ್ಲಾರಿಟಿ ಬರ್ತಾಯಿಲ್ಲ ಅಂದರು. ಅದಕ್ಕೆ ನೋಡೋಣ, ಚೆಕ್ ಮಾಡೋಣ ಅಂತ ಹೋದೆ. ಕ್ಯಾಮ್ರಾಮ್ಯಾನು ನಮ್ಮಮ್ಮ, ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಒಂದೊಂದು ಸತಿ ಬ್ಲರ್ನೇ ಮಾಡಿಬಿಟ್ಟಿರ್ತಾರೆ, ಗೊತ್ತಾಗೋದಿಲ್ಲ. ಹಂಗಾಗಿ ಹಸು ಒಂದು ಕರು ಹಾಕೋದು ಅಂದರೆ ಎಷ್ಟು ಕಷ್ಟ ಅಂತ ಅಂದರೆ, 4 ಸತಿನೂ ಹೆಣ್ಗರುನೇ ಹಾಕಿತ್ತು. ಇದು 5ನೇ ಸತಿ ಕರು ಹಾಕ್ತಾ ಇರೋದು. ಎಂಥ ಕರು ಹಾಕಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. 4 ಸತಿ ಹೆಣ್ಗರು ಹಾಕಿತ್ತು. 3 HF ಕರು, 1 ಗಿರ್ರು ಕಳಿಸತ್ತಿದ್ದು. ಈ ಸತಿದು HF ಕರುನೇ. ಚೆನ್ನಾಗೈತೆ ಕರು ಮಾತ್ರ ನೋಡೋಕ್ಕೆ. ಸೇಮ್ ಅದು ರಮ್ಮನಂಗೆ, ಆದರೆ ಅಕ್ಕ ರಮ್ಮನಂಗೆ ಇರೋದು. ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಅದನ್ನ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಇನ್ನೂ ಸರಿ ಆಯ್ತದೆ ಅಂತ ಇಲ್ಲೇ ಇದ್ದೀನಿ. ಇನ್ನು ಕಸನೂ ಅಷ್ಟೇ. ಈ ಹಸು ಯಾವಾಗಲೂ ಅಷ್ಟೇ ಬೇಗನೆ ಕಸ ಆಗ್ತದೆ. ಕಸ ಅಂದರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಕೆಲವ್ರಿಗೆ ಗೊತ್ತಾಯ್ತದೆ. ಶತ್ತೆ ಅಂತೀವಿ. ಇದು ಹಸುದು ಇದು ಕರುನ ಸುತ್ತ ಇರ್ತದಲ್ಲ ವೇಸ್ಟು, ಅದು ಪ್ರೆಸೆಂಟ. ಅದನ್ನ ಹಾಕಲಿ ಅಂದ್ಬಿಟ್ಟು ಸ್ವಲ್ಪ ಕಾಯ್ಕೊಂಡು ಅಲ್ಲೇ ಇದ್ದೆ. ಕರು ಹಾಕೋನಷ್ಟೊತ್ತಿಗೆ ಒಂದು 10 ಗಂಟೆನೇ ಆಗಿತ್ತು. ಕರು ಹಾಕಿದ್ಮೇಲೆ ಆಗಾಗ ಬಂದು ನೋಡ್ಕೊತಾ ಇರ್ತೀನಿ. ನಮ್ಮ ಶಕ್ತಿನೂ ಇನ್ನೂ ಕರು ಹಾಕೋಂಗೆ ಅವಳೆ. ಹೆಚ್ಚು ಕಮ್ಮಿ ಒಂದು 2-3 ದಿವಸದೊಳಗೆ ಕರು ಹಾಕ್ಬೋದು ಅಂದ್ಕೊಂಡಿದ್ದೀನಿ. ಇವಳು ಫಸ್ಟ್ ಸತಿ ಕರು ಹಾಕಿದ್ಲು. ಈ ಸತಿ ಅಂಥ ಕರು ಹಾಕ್ತಾಳೆ ನೋಡಬೇಕು. ನಮ್ದು ಇದು ಮಾತ್ರ ಹಸು 4 ಸತಿಲೂ ಹೆಣ್ಗರನೂ ಹಾಕಿತ್ತು. ಈ ಸತಿಲೂ ಹೆಣ್ಗರನೇ ಹಾಕವಳೆ. 5 ಕರುನು ಪೂರ್ತಿ 5 ಕರು ಕೂಡ ಹೆಣ್ಗರುಗಳೇ. 5ಕ್ಕೂ ಹೆಣ್ಗರ ಹಾಕಿದ್ಲು. ಅದರಲ್ಲಿ 3 ನಮ್ಮ ಹತ್ರ ಇದು ಸೇರಿ 3 ಕರುಗಳವೆ. 1 ಸತ್ತೋಗ್ಬಿಡ್ತು. ಇನ್ನೊಂದು ಅವರು ಅಲ್ಲೇ ನಾನು ಹಸು ತರುವಾಗ ಒಂದು ಅಲ್ಲೇ ಬಿಟ್ಟು ಬಂದಿದ್ದೆ. ಇನ್ನು 1 ಕರು ಸತ್ತೋಯ್ತು. ಇನ್ನೂ 3 ಕರುಗಳವೆ. ಸ್ವಲ್ಪ ಹಾಲು ಕುಡಿಸ್ಬಿಡೋಣ ಕರಿಗೆ. ಸ್ವಲ್ಪ ಹಾಲೊಂದು ರುಚಿ ತೋರಿಸ್ಬಿಟ್ರೆ ಇನ್ನು ಅವೇ ಕುಡಿತವೆ. ಸ್ವಲ್ಪ ಹಾಲೊಂದು ರುಚಿ ತೋರಿಸ್ಬೇಕು. ಇಲ್ಲ ಅಂದರೆ ಅವಕ್ಕೆ ಹಾಲು ಒಂದು ರುಚಿ ತೋರಿಸ್ಲಿಲ್ಲ ಅಂದರೆ ಅವು ಹಾಲನ್ನು ಕುಡಿಯೋದಿಲ್ಲ. ಆ ಕಡೆಗೆ ಈ ಕಡೆ ಕೊಟ್ಟಾಡ್ತಾ ಇರ್ತವೆ. ಸುಮ್ಮನೆ ಹೇಳೋದು ಬೀಳೋದು ಬರೀ ಇದೇ ಆಯ್ತದೆ ಹೊರತು ಹಾಲು ಕುಡಿಯೋದಿಲ್ಲ. ನಿಧಾನ ಆಯ್ತದೆ. ಕುಡಿತಾನೆ ಏನಿಲ್ಲ ಅಂದರೆ ಸ್ವಲ್ಪ ನಿಧಾನ ಆಯ್ತದೆ. ಹೆಣ್ಗರು ಅಲ್ವಾ, ಒಂದು ಸ್ವಲ್ಪ ಬೇಗನೆ ಹಾಲು ಕುಡಿಸ್ಬಿಟ್ರೆ, ಹೆಣ್ಗರು ಆದರೂ ಅಷ್ಟೇ, ಓರ್ಗರುಗಳಾದ್ರೂ ಅಷ್ಟೇ, ಹುಟ್ಟಿದ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಒಳಗಡೆ ಆದಷ್ಟು ನೀಟಾಗಿ ಗಿಣ್ಣಾಲು ಕುಡಿಸ್ಬಿಟ್ರೆ ಕರುಗಳು ಡೆವಲಪ್ಮೆಂಟು ಅಷ್ಟೇ ಚೆನ್ನಾಗಾಯ್ತದೆ. ಬೇಗ ಹಾಲು ಕುಡಿಸೋ ಒಳ್ಳೆಯದು ಗಿಣ್ಣಲ್ಲ. 2 ಲೀಟ್ರ್ನಷ್ಟು ಕರಿಗೆ ಹೊಟ್ಟೆ ತುಂಬ ಕುಡಿಸ್ದೆ. ಸ್ವಲ್ಪ ಕುಡಿತು ಅಷ್ಟೇ, ಈಗ ಕುಡಿಲಿಲ್ಲ. ಆಮೇಲೆ ಕಾಸು ಬಾಟ್ಲಲ್ಲೇ ಕುಡಿಸ್ದೆ.
ಅಷ್ಟು ನೀಟಾಗಿದ್ದಿತ್ತು ಹೊಸವು ಸಣ್ಣದು ತೊಪ್ಪೆ ಹಾಕೋದು ಅದ್ರ ಮೇಲೆ ಮನಿಕೊಂಡು ಏನು ಗಲೀಜು ಮಾಡ್ಕೊಂಡೈತೆ